ಗುಡ್ ಮಾರ್ನಿಂಗ್ ಟ್ರೈನೀಸ್. ನಾವು ಇದಕ್ಕಿಂತ ಮುಂಚಿನ ಕ್ಲಾಸಲ್ಲಿ ನಾವು ಒಂದು ಲೈನಿಂದ ನೋಡ್ಕೊಂಡ್ಬಂದ್ವಿ. ಲೈನು ಮತ್ತು ಹ್ಯಾಂಗಲ್ಲು, ಟ್ರಯಾಂಗಲ್ಸು ಮತ್ತು ಕ್ವಾಡ್ರಿಲ್ಯಾಟರಲ್ಸು ಈ ಥರದ್ದನ್ನೆಲ್ಲ ನಾವೇ ಕೂಡ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಇದಕ್ಕಿಂತ ಮೇಲೆ ಅಂದರೆ quadrilateral means which is a plane figure which is bounded by four sides, but four sides na bittu next inna ನಾವು ಎಕ್ಸ್ಟ್ರಾ ಸೈಡ್ಸ್ ನ ನೋಡಬೇಕಂತಂದ್ರೆ ನಾಲ್ಕು ಸೈಡ್ ನ ಆದ್ಮೇಲೆ ಬರುವಂತ ಫಿಗರ್ಸ್ ಏನು ಬರುತ್ತೋ ಅಂದ್ರೆ ಆ ಫಿಗರ್ಸ್ ಅನ್ನ ನಾವು ಏನಂತ ಕರೀತೇವೆ ಅಂತಂದ್ರೆ ಪಾಲಿಗಾನ್ಸ್ ಅಂತ ಹೇಳಿಬಿಟ್ಟು ಕರೀತೇವೆ. ಏನಪ್ಪ ಪಾಲಿಗಾನ್ ಅಂತಂದ್ರೆ ಪಾಲಿಗಾನ್ ಈಸ್ ಎ ಪ್ಲೇನ್ ಫಿಗರ್ ವಿಚ್ ಈಸ್ ಬೌಂಡೆಡ್ ಬೈ ಎ ಮೋರ್ ದೆನ್ ಫೋರ್ ಸೈಡ್ಸ್. ಮೋರ್ ದೆನ್ ಫೋರ್ ಸೈಡ್ಸ್ ಅಂತಂದ್ರೆ ಮೇ ಬಿ ನೋಡಿ ಈ ತರ ಫೋರ್ ಸೈಡ್ಸ್ ಅಂತಂದ್ರೆ ಅದು ಸ್ಕ್ವೇರ್ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ನೋಡಿ ಈ ತರ ಎಷ್ಟೇ ಸೈಡ್ಸ್ ಇದ್ರೂ ಕೂಡ ಐದರ್ ನಾವು ಈ ತರ 5 ಸೈಡ್ಸ್ ಬರ್ಬೋದು, ಅಥವಾ ಈ ರೀತಿಯಾಗಿ 6 ಸೈಡ್ಸ್ ಬರ್ಬೋದು, ಅಥವಾ 7 ಸೈಡ್ಸ್ ಬರ್ಬೋದು, ಅಥವಾ 8 ಸೈಡ್ಸ್ ಬರ್ಬೋದು. ಯಾವುದೇ ಸೈಡ್ಸ್ ಬಂದರೂ ಕೂಡ ಅದನ್ನೆಲ್ಲನೂ ಕೂಡ ನಾವು ಪಾಲಿಗಾನ್ಸ್ ಅಂತ ಹೇಳಿಬಿಟ್ಟು ಹೇಳ್ತೇವೆ. ಏನಂತಂದ್ರೆ ಪಾಲಿಗಾನ್ ಅಂತಂದ್ರೆ ನೋಡಿ ಪಾಲಿಗಾನ್ ಈಸ್ ಎ ಪ್ಲೇನ್ ಫಿಗರ್ ವಿಚ್ ಈಸ್ ಬೌಂಡೆಡ್ ಬೈ ಎ ಮೋರ್ ದೆನ್ ಫೋರ್ ಸೈಡ್ಸ್. ಮೋರ್ ದೆನ್ ಫೋರ್ ಸೈಡ್ಸ್ ಅಂದ್ರೆ ಎಷ್ಟು ಸೈಡ್ಸ್ ಆಗಿರ್ಬೋದು ಅಂಡ್ ವಿಚ್ ವಿಲ್ ಬಿ ಕ್ಲಾಸಿಫೈಡ್. ಇದನ್ನ ನಾವು ಯಾವ ರೀತಿ ಕ್ಲಾಸಿಫೈಡ್ ಮಾಡ್ತೇವೆ ಅಂತಂದ್ರೆ ಕ್ಲಾಸಿಫಿಕೇಶನ್ ನೋಡಿ ಆ ಒಂದು ಪಾಲಿಗಾನ್ಸ್ ಅನ್ನ ನಾವು ಈ ರೀತಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೇವೆ. ಒಂದು ಪೆಂಟಾಗಾನು, ನೆಕ್ಸ್ಟ್ ಹೆಕ್ಸಾಗಾನು, ನೆಕ್ಸ್ಟ್ ಹೆಪ್ಟಾಗಾನು, ಅಕ್ಟಾಗಾನು, ನ್ಯಾನೋಗಾನು, ಡೆಕಾಗಾನು, ಅನ್ಡೆಕಾಗಾನ್ and ಡ್ಯೂಡೆಕಾಗಾನ್. ನೋಡಿ ಈ ತರ ನಾವು ಕ್ಲಾಸಿಫೈ ಮಾಡ್ತೇವೆ. ಇವುಗಳು ಏನಂತಂದ್ರೆ ನೋಡಿ ಪೆಂಟಾಗಾನ್ ಅಂತಂದ್ರೆ ಪೆಂಟಾಗಾನ್ ಇದ್ರೆ 5 ಸೈಡೆಡ್ ಫಿಗರ್. ಅಂದ್ರೆ ಇದು ಎಷ್ಟು ಸೈಡ್ಸ್ ಇರುತ್ತೆ ಅಂತಂದ್ರೆ 5 ಸೈಡ್ಸ್ ಇರುತ್ತೆ. ಅಂಡ್ ಹೆಕ್ಸಾಗಾನ್ ಇಸ್ ಎ 6 ಸೈಡೆಡ್ ಫಿಗರ್, ಅಂಡ್ ಹೆಪ್ಟಾಗಾನ್ ಇಸ್ ಎ 7 ಸೈಡೆಡ್ ಫಿಗರ್, ಅಂಡ್ ಅಕ್ಟಾಗಾನ್ ಇಸ್ ಎ 8 ಸೈಡೆಡ್ ಫಿಗರ್, ಅಂಡ್ ನ್ಯಾನೋಗಾನ್ ಇಸ್ ಎ 9 ಸೈಡೆಡ್, and decagon is a 10-sided figure, and undecagon is a 11-sided figure, and duodecagon means that is 12-sided figure. ಅಂದ್ರೆ ನಾವು ಪೆಂಟಾಗಾನ್ ಅಂದ್ರೆ 5 ಸೈಡ್ ಇರುತ್ತೆ, ಹೆಕ್ಸಾಗಾನ್ ಅಂದ್ರೆ 6 ಸೈಡ್ ಇರುತ್ತೆ, ಹೆಪ್ಟಾಗಾನ್ ಅಂದ್ರೆ 7, ಅಕ್ಟಾಗಾನ್ ಅಂದ್ರೆ 8 ಇರುತ್ತೆ, ನ್ಯಾನೋಗಾನ್ ಅಂದ್ರೆ 9 ಸೈಡ್ಸ್ ಇರುತ್ತೆ, ಡೆಕಾಗಾನ್ ಇದ್ರೆ 10 ಸೈಡ್ಸ್, ಆಮೇಲೆ ಅನ್ಡೆಕಾಗಾನ್ ಅಂದ್ರೆ 11, ಡ್ಯೂಡೆಕಾಗಾನ್ ಅಂತಂದ್ರೆ 12 ಸೈಡ್ಸ್ ಇರುತ್ತೆ. ಈ ತರ ಇರೋದನ್ನ ನಾವು ಪಾಲಿಗಾನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಈ ಪಾಲಿಗಾನ್ಸ್ ಅನ್ನ ನಾವು ಇವಾಗ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು, ಕನ್ಸ್ಟ್ರಕ್ಷನ್ ನಮಗೆ ಇಂಪಾರ್ಟೆಂಟ್. ಈ ಕನ್ಸ್ಟ್ರಕ್ಷನ್ ನಾವೊಂದು ಕ್ವಶನ್ಸ್ ಅನ್ನ ಡ್ರಾ ಮಾಡಿ ನಿಮಗೆ ಹೇಳ್ತೇನೆ. ನಾನು ಕ್ವಶನ್ಸ್ ಅನ್ನು ಹಾಕ್ತೇನೆ ಗ್ರೂಪಲ್ಲಿ, ನೀವು ಆ ಕ್ವಶನ್ಸ್ ಅನ್ನ ಬರ್ಕೊಳ್ಳಿ. ಕ್ವಶನ್ಸ್ ಆದ್ಮೇಲೆ ಇದನ್ನ ನಾವು ಯಾವ ತರ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ನೋಡೋಣ. ನೋಡಿ ಇದರಲ್ಲಿ ಫಸ್ಟ್ ನಂಬರ್ 1 ಒಂದು ಕ್ವಶನ್ ಅನ್ನ ಕೊಡ್ತಾರೆ. ಏನ್ ಕ್ವಶನ್ ಅನ್ನ ಕೊಡ್ತಾರಪ್ಪ ಅಂತಂದ್ರೆ ಒಂದು ಫಸ್ಟ್ ಕನ್ಸ್ಟ್ರಕ್ಟ್ ಎ ಪೆಂಟಾಗಾನ್ ಆಫ್ ಸೈಡ್ 30 mm ಬೈ ಸೆಮಿ ಸರ್ಕ್ಯುಲರ್ ಮೆಥಡ್ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಇಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಕನ್ಸ್ಟ್ರಕ್ಟ್ ಎ ಪೆಂಟಾಗಾನ್. ನಾವಿಲ್ಲಿ ಪೆಂಟಾಗಾನ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಈ ಪೆಂಟಾಗಾನ್ಗೆ ಸೈಡ್ ಎಷ್ಟಿರ್ಬೇಕಪ್ಪ ಅಂದ್ರೆ 30 mm ಇರಬೇಕು. ಅದಕ್ಕೆ ಮೆಥಡ್ ಯಾವುದು ಅಂತಂದ್ರೆ ಸೆಮಿ ಸರ್ಕಲ್ ಮೆಥಡ್. ನೋಡಿ ಸೆಮಿ ಸರ್ಕಲ್ ಮೆಥಡ್ ಅಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಈ ಸೆಮಿ ಸರ್ಕಲ್ ಮೆಥಡ್ ಅಲ್ಲಿ ನಾವು ಯಾವ ರೀತಿ ಡ್ರಾ ಮಾಡಬೇಕಪ್ಪ ಅಂತಂದ್ರೆ ಫಸ್ಟ್ ಹೇಗೆ ಮಾಡಬೇಕಂದ್ರೆ ನೀವು ಈ ತರದ್ದು ಒಂದು ತಿನ್ನಾಗಿ ನಿಮಗೆ ಕಲರ್ ಗೊತ್ತಾಗ್ಬೋದು. ನಮಗೆ 30 mm ಬರೋ ರೀತಿಯಾಗಿ ಒಂದು ತಿನ್ನಾಗಿ 30 mm ಲೈನ್ ಅನ್ನ ಡ್ರಾ ಮಾಡ್ತಾ ಇದ್ದೇನೆ. 30 mm ಲೈನ್ ಅನ್ನ ಡ್ರಾ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿಗೆ
30 mm ಇರುತ್ತೆ. ಇದಾದ್ಮೇಲೆ ಏನ್ ಮಾಡ್ಬೇಕು, ಸೆಮಿ ಸರ್ಕಲ್ ಅಂತಂದ್ರೆ ನಿಮಗೆ ಗೊತ್ತಿರ್ತದೆ. ಸೆಮಿ ಸರ್ಕಲ್ ಅಂತಂದ್ರೆ ನಾನು ಬಿಫೋರ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ, ಹಾಫ್ ಆಫ್ ದ ಸರ್ಕಲ್ ಅಂತ ಹೇಳ್ತೇವೆ. ಹಾಫ್ ಆಫ್ ದ ಸರ್ಕಲ್ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ನಾವು ನೋಡಿ ಇದಕ್ಕೆ ಎ ಬಿ ಅಂತ ನೇಮ್ ಕೊಟ್ರೆ, ಎ ಇಂದ ಬಿ ಗೆ ರೇಡಿಯಸ್ ತಗೊಳ್ಳಿ, ಎ ಇಂದ ಬಿ ಗೆ ರೇಡಿಯಸ್ ತಗೊಂಡು ಇದನ್ನ ಎ ಕಡೆ ಎಕ್ಸ್ಟೆಂಡ್ ಮಾಡಿ ಈ ರೀತಿ ಒಂದು ಸರ್ಕಲ್ ನ ಹಾಕೊಳ್ಳಿ. ಸೆಮಿ ಸರ್ಕಲ್ ಅಂದ್ರೆ ಹಾಫ್ ಆಫ್ ದ ಸರ್ಕಲ್ ನ ಈ ರೀತಿ ಡ್ರಾ ಮಾಡಬೇಕು. ದೆನ್ ಇದನ್ನ ನಾವು ಇವಾಗ ಪೆಂಟಾಗನ್ ಡ್ರಾ ಮಾಡ್ತಾ ಇರೋದು. ಪೆಂಟಾಗನ್ ಮೀನ್ಸ್ 5 ಸೈಡ್ಸ್ ಇರುತ್ತೆ. ಆ 5 ಸೈಡ್ಸ್ ಇರೋದ್ರಿಂದ ಇದು 180 ಡಿಗ್ರಿ ಇರುತ್ತೆ. 180 ಡಿಗ್ರಿನ ನಾವು 5 ಈಕ್ವಲ್ ಪಾರ್ಟ್ಸ್ ಮಾಡಿದ್ರೆ ನಮಗೆ 3 15 ಆಗುತ್ತೆ, 30 ಅಂದ್ರೆ 6 ಆಗುತ್ತೆ, 36 ಡಿಗ್ರಿ ಬರುತ್ತೆ. ಈ 36 ಡಿಗ್ರಿನ ನೀವು ಪ್ರೊಟ್ರಾಕ್ಟರ್ ನ ಸೆಟ್ ಮಾಡಿ ಇಲ್ಲಿಂದ 36 ಡಿಗ್ರಿ ನೋಡಿ, ಇಲ್ಲಿಂದ ಇಲ್ಲಿಗೆ 36 ಡಿಗ್ರಿ ಮತ್ತೆ 72 ಡಿಗ್ರಿ ಮತ್ತೆ 108 to 144 ಅಂದ್ರೆ ಈ ತರ ನಾವು ಡಿವೈಡ್ ಮಾಡ್ಕೊಳ್ತಾ ಬರಬೇಕು. 36 36 36 ಇದಕ್ಕೆ ನಾವು ಇವಾಗ ಇಲ್ಲಿಂದ 1 2 3 4 5 4 ಪಾರ್ಟ್ಸ್ ಆಗಿರುತ್ತೆ. ಇದು ಎಷ್ಟು ಮಾಡಬೇಕು, 36 ಡಿಗ್ರಿ, ನೆಕ್ಸ್ಟ್ 72 ಡಿಗ್ರಿ, ನೆಕ್ಸ್ಟ್ 108 ಡಿಗ್ರಿ, ನೆಕ್ಸ್ಟ್ 144 ಡಿಗ್ರಿ. ಈ ತರ ನೀವು ಮಾಡ್ಕೊಂಡು 144 36 ಆಡ್ ಮಾಡಿದ್ರೆ 180 ಆಗುತ್ತೆ. ಈ ರೀತಿ ನಾವು ಕ್ಲಾಸಿಫೈ ಮಾಡ್ಕೋಬೇಕು. ಈ ತರ ನಾವು ಡಿವೈಡ್ ಮಾಡ್ಕೋಬೇಕು. ಇದು ಯಾವುದೇ ಈ ಮೆಥಡ್ ಅಲ್ಲಿ ಯಾವುದೇ ಪಾಲಿಗಾನ್ ಮಾಡಲಿ, ಐದರ್ ಪೆಂಟಾಗನ್ ಆಗಿರ್ಬೋದು, ಹೆಕ್ಸಾಗನ್ ಆಗಿರ್ಬೋದು, ಆಕ್ಟಾಗನ್ ಯಾವುದೇ ಆಗಿರಲಿ, ನಾವು ಇಲ್ಲಿ ಈ ಸೆಕೆಂಡ್ ಪಾರ್ಟ್ ಅನ್ನ ನಾವು ಫಸ್ಟ್ ಈ ತರ ಡಾರ್ಕ್ ಆಗಿ ನಾವು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಸೆಕೆಂಡ್ ಪಾರ್ಟ್ ಗೆ ಜಾಯಿನ್ ಮಾಡಬೇಕು. ಇವಾಗ ನೋಡಿ ಇಲ್ಲಿ ನಮಗೆ 2 ಇಂದ ಎ ಇದೆ ಮತ್ತೆ ಎ ಇಂದ ಬಿ ಇದೆ. ಇದನ್ನ ನಾವು ಬೈಸೆಕ್ಟ್ ಮಾಡ್ಕೋಬೇಕು. ಅದಕ್ಕಿಂತ ಜಾಸ್ತಿ ತಗೊಂಡು ಇಲ್ಲಿಂದ ಒಂದು ಆರ್ಕು, ಇಲ್ಲಿಂದ ಒಂದು ಆರ್ಕು, ಅಷ್ಟೇ ರೇಡಿಯಸ್ ಇಟ್ಕೊಂಡು ಇಲ್ಲಿಂದ ಈ ತರ ಕಟ್ ಮಾಡಿ ಬೈಸೆಕ್ಟ್ ಮಾಡಿದ್ರೆ ಈ ತರ ಲೈನ್ ಬರುತ್ತೆ. ಈ ಲೈನ್ ಅನ್ನ ನಾವು ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಲೈನ್ ಅನ್ನ ಜಾಯಿನ್ ಮಾಡಿದ್ರೆ ಈ ತರದ ಒಂದು ಲೈನ್ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿಂದ 2 ಇಂದ ಎ ಗೆ ಅದಕ್ಕಿಂತ ಜಾಸ್ತಿ ತಗೊಂಡು ಇಲ್ಲಿಂದ ಒಂದು ಆರ್ಕು, ಇಲ್ಲಿಂದ ಒಂದು ಆರ್ಕು, ಅದನ್ನ ಇಲ್ಲಿಂದ ಕಟ್ ಮಾಡಿದ್ರೆ ಪಾಯಿಂಟ್ ಬರುತ್ತೆ. ಇವೆರಡನ್ನ ಜಾಯಿನ್ ಮಾಡಿ ಈ ತರ ಎಕ್ಸ್ಟೆಂಡ್ ಮಾಡಿ ಇವೆರಡು ಇಲ್ಲಿ ಮೀಟ್ ಆಗುತ್ತೆ. ಮೀಟ್ ಆಗೋದಕ್ಕೆ ಓ ಅಂತ ನೇಮ್ ಕೊಡೋಣ. ಇಲ್ಲಿಂದ ಇವಾಗ ಎ ಗಾದ್ರೂ ರೇಡಿಯಸ್ ತಗೊಳ್ಳಿ ಅಥವಾ ಬಿ ಗಾದ್ರೂ ತಗೊಳ್ಳಿ ಅಥವಾ ಸಿ ಗಾದ್ರೂ ತಗೊಂಡು ಏನ್ ಮಾಡ್ತೀರಪ್ಪ ಅಂದ್ರೆ ಇಲ್ಲಿಂದ ಈ ತರ ಒಂದು ಸರ್ಕಲ್ ನ ಡ್ರಾ ಮಾಡ್ತೀವಿ. ನೋಡಿ ಈ ತರದೊಂದು ನೀವು ರೇಡಿಯಸ್ ಕರೆಕ್ಟ್ ಆಗಿ ಇಟ್ಕೊಂಡು ಡ್ರಾ ಮಾಡಿದ್ರೆ ಅಂತಂದ್ರೆ ಈ ತರದೊಂದು ಸರ್ಕಲ್ ಬರುತ್ತೆ. ನೋಡಿ ಈ ತರ ಸರ್ಕಲ್ ಬರುತ್ತೆ. ಈ ಸರ್ಕಲ್ ನ ಇವಾಗ ಏನ್ ಮಾಡ್ಬೇಕಂದ್ರೆ, ನೀವು ಕಾಂಪಾಸ್ ಅಲ್ಲಿ 30 mm ಇರುತ್ತೆ, ಇಲ್ಲಿ ಕೂಡ ಕಾಂಪಾಸ್ ಅಲ್ಲಿ 30 mm ತಗೊಂಡು ನೀವು ಕಟ್ ಮಾಡಿದ್ರಿ ಅಂತಂದ್ರೆ ನೋಡಿ ನಿಮಗೆ ಈ ರೀತಿ ಬರುತ್ತೆ. ಇದನ್ನ ಜಾಯಿನ್ ಮಾಡಿದ್ರೆ ನೋಡಿ ಇಲ್ಲಿಂದ ಒಂದು ಪಾರ್ಟ್, ನೆಕ್ಸ್ಟ್ ಇಲ್ಲಿಂದ ಮತ್ತೆ ಇಲ್ಲಿಗೆ ಕರೆಕ್ಟ್ ಆಗಿ ಬರುತ್ತೆ. ನೀವು ಕಟ್ ಮಾಡಿದ್ರೆ ಇಲ್ಲಿಂದ ಎಷ್ಟು ಇರುತ್ತೋ ಅಷ್ಟೇ ತಗೊಂಡು ಕಟ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಅವಾಗ ನೀವು ಇಷ್ಟನ್ನ ಜಾಯಿನ್ ಮಾಡ್ಕೊಂಡ್ರಿ ಅಂದ್ರೆ ನಮಗೆ ಒಂದು ಪೆಂಟಾಗನ್, ರೆಗ್ಯುಲರ್ ಪೆಂಟಾಗನ್ ಅಲ್ಲ. ಇದರಲ್ಲಿ ನಾವು ನೋಡಿ ಈ ತರ ಎಲ್ಲ ಸೈಡ್ಸ್ ಈಕ್ವಲ್ ಆಗಿ ಬಂತು. ಎಲ್ಲ ಸೈಡ್ಸ್ ಈಕ್ವಲ್ ಆಗಿತ್ತಂದ್ರೆ ಇದನ್ನ ನಾವು ರೆಗ್ಯುಲರ್ ಅಂತ ಕರೀತೇವೆ. ಸಪೋಸ್ ಇದೆ ಪೆಂಟಾಗನ್ ನೋಡಿ ಈ ತರನೇ ಇರುತ್ತೆ. ಇದಕ್ಕೆ ಇವಾಗ ಇದಕ್ಕೂ ಕೂಡ 5 ಸೈಡ್ಸ್ ಇದೆ. ಇದನ್ನ ನಾವು ಇರ್ರೆಗ್ಯುಲರ್ ಅಂತ ಹೇಳ್ಬಿಟ್ಟು ಕರೀತೇವೆ. ಅದಕ್ಕೆ ನಾವು ರೆಗ್ಯುಲರ್ ಅಂತಂದ್ರೆ ಎಲ್ಲ ಸೈಡ್ಸ್ ಈಕ್ವಲ್ ಆಗಿರಬೇಕು. ನೋಡಿ ಈಕ್ವಲ್ ಆಗಿರೋದನ್ನ ನಾವು ಈ ರೀತಿ ನೋಡಿದ್ರೆ ಈ ತರ ಬರುತ್ತೆ. ಇದನ್ನ ನಾವೇನಂತ ಕರಿತೇವಪ್ಪ ಅಂತಂದ್ರೆ ಇಷ್ಟು ಮಾತ್ರ ತಿಕ್ಕಾಗಿರ್ಬೇಕು. ನಮಗೆ ಬೇರೆ ಯಾವ್ದು ಎಲ್ಲ ತಿನ್ನಾಗಿರ್ಬೇಕು. ಇದು ಇಷ್ಟು ಮಾತ್ರ ಫಿಗರ್ ಕರೆಕ್ಟ್ ಆಗಿ ನಾವು ತಿಕ್ ಮಾಡಿದ್ವಿ ಅಂತಂದ್ರೆ ಇದನ್ನ ನಾವು ಪೆಂಟಾಗನ್ ಸೆಮಿ ಸರ್ಕಲ್ ಮೆಥಡ್ ಅಲ್ಲಿ ಸೈಡ್ 30 mm ಬರೋ ರೀತಿ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೇವೆ ಅಂತ ಅರ್ಥ. ನೋಡಿ ಇದನ್ನ ಒಂದ್ಸಲ ನೀವು ಟ್ರೈ ಮಾಡಿ. ಏನಾದರೂ ಡೌಟ್ ಇತ್ತಂದ್ರೆ ನಾನು ಮತ್ತೆ ರಿಪ್ಲೈ ಮಾಡಿ ನಾನು ಹೇಳ್ತೇನೆ ಏನ್ ಮಾಡ್ಬೇಕು ಅನ್ನೋದನ್ನ. ಇದೇ ಮೆಥಡ್ ಅಲ್ಲಿ ಈವನ್ ನಾವು ಹೆಕ್ಸಾಗನ್ ಅನ್ನ ಮಾಡಬೇಕಾದ್ರೆ ಇದೇ ಮೆಥಡ್ ಅಲ್ಲಿ ತಗೊಂಡು ನಾವು ಫಾರ್ ಎಕ್ಸಾಂಪಲ್ ಹೆಕ್ಸಾಗನ್ ಅನ್ನ ಡ್ರಾ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನೋಡ್ರಿ ನೋಡಿ ಇಲ್ಲಿಗೆ ಹೆಕ್ಸಾಗನ್
ಹಾಫ್ ಸೈಡ್ 30 mm ಸೆಮಿ ಸರ್ಕಲ್ ಮೆಥಡ್. ಈ ಮೆಥಡ್ ಅನ್ನು ನಾವು ಡ್ರಾ ಮಾಡ್ತೀವಿ ನೋಡಿ. ನೋಡಿ ಈ ಮೆಥಡ್ ಅಲ್ಲಿ ಡ್ರಾ ಮಾಡಿದಾಗ ಕೂಡ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಕೂಡ ನಾವು ಫಸ್ಟ್ 30 mm ಗೆ ಒಂದು ಲೈನ್ ಅನ್ನು ಡ್ರಾ ಮಾಡ್ಕೋಬೇಕು. ಸೇಮ್ ಇಲ್ಲಿ ಏನು ಮೆಥಡ್ ಅನ್ನು ಮಾಡಿದ್ವೋ ಅದೇ ರೀತಿ ಇಲ್ಲಿಗೆ AB ಅಂತ ನೇಮ್ ಕೊಡ್ತೇನೆ. ಇವಾಗ AB ರೇಡಿಯಸ್ ಏನಿರುತ್ತೋ ಅಷ್ಟೇ ರೇಡಿಯಸ್ ತಗೊಂಡು ಈ ತರ ಒಂದು ಸೆಮಿ ಸರ್ಕಲ್ ಅನ್ನು ಹಾಕೋಬೇಕು. ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಈ ಹೆಕ್ಸಾಗನ್ ಮಾಡಬೇಕಾದ್ರೆ ಇಲ್ಲಿ 6 ಸೈಡ್ಸ್ ಇರುತ್ತೆ. ಅದಕ್ಕೆ ನಾವು 180 ಡಿಗ್ರಿನ 6 ಇಂದ ಡಿವೈಡ್ ಮಾಡಬೇಕು. 6 ಇಂದ ಡಿವೈಡ್ ಮಾಡಿದ್ರೆ 30 ಬರುತ್ತೆ. ಅವಾಗ ನೀವು ಏನು ಮಾಡಬೇಕಪ್ಪ ಅಂದ್ರೆ 30 60 90 120 150 ಅಂದ್ರೆ ಇಲ್ಲಿ ನೀವು 30 60 90 120 150 180 ಈ ತರ ನೀವು ಭಾಗಗಳು ಮಾಡ್ಕೋಬೇಕು. ನೋಡಿ ಈ ತರ ಭಾಗ ಮಾಡ್ಕೊಂಡ್ರೆ ಇಲ್ಲಿಂದ ಈ ತರ 6 ಪಾರ್ಟ್ಸ್ ಬರುತ್ತೆ. ಈ 6 ಪಾರ್ಟ್ಸ್ ಅಲ್ಲಿ ಕೂಡ ನೀವು ಇಲ್ಲಿಂದ 0 1 2 3 4 5 ಈ ತರ ನೇಮ್ ಮಾಡ್ಕೋಬೇಕು. ಇಲ್ಲಿ ಕೂಡ ಸೇಮ್ ಅವಾಗ ನಾವು ಏನು ಮಾಡೋದು ಹಂಗೆ ಏನಿನ ಬೈಸೆಕ್ಟ್ ಮಾಡ್ಕೋಬೇಕು. ಅದಕ್ಕಿಂತ ಜಾಸ್ತಿ ತಗೊಂಡು ಕಟ್ ಮಾಡಿದ್ರೆ ಲೈನ್ ಬರುತ್ತೆ. ಇದನ್ನ ಜಾಯಿನ್ ಮಾಡಿದ್ರೆ ಈ ತರ ಲೈನ್ ಬರುತ್ತೆ. ಇಲ್ಲಿಂದ ಬೈಸೆಕ್ಟ್ ಮಾಡ್ಕೋಬೇಕು. ಇದನ್ನ ಕಟ್ ಮಾಡಿದ್ರೆ ಇಲ್ಲಿಂದ ರೇಡಿಯಸ್ ಅನ್ನು ಡ್ರಾ ಮಾಡಿ ಇಲ್ಲಿಂದ ಅದನ್ನ ಕಟ್ ಮಾಡಿದ್ರೆ ಪಾಯಿಂಟ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ ಇಲ್ಲಿ ಸೆಂಟರ್ ಪಾಯಿಂಟ್ ಬರುತ್ತೆ. ಇಲ್ಲಿಂದ ನಾವು ರೇಡಿಯಸ್ ತಗೊಂಡು ಈ ತರದ ಒಂದು ಸರ್ಕಲ್ ನ ಹಾಕೊಂಡ್ವಿ. ನೋಡಿ ಈ ತರದ ಒಂದು ಸರ್ಕಲ್ ನ ನಾವು ಡ್ರಾ ಮಾಡಿದ್ವಿ. ಈ ಡೈಮೆನ್ಷನ್ ಪ್ರಕಾರ ಮಾಡಿದ್ರೆ ನಿಮ್ಗೆ ನೀಟಾಗಿ ಬರುತ್ತೆ. ಈ ಸರ್ಕಲ್ ನ ಮತ್ತೆ 30 mm ಏನಿರುತ್ತೋ ಅದನ್ನೇ ತಗೊಂಡು ನಾವು ಕಟ್ ಮಾಡಿದ್ವಿ ಅಂತಂದ್ರೆ ನೋಡಿ ಇಲ್ಲಿಂದ ಏನಿರುತ್ತೋ ಅಷ್ಟನ್ನೇ ತಗೊಂಡು ಕಟ್ ಮಾಡ್ತಾ ಬರಬೇಕು. ಕಟ್ ಮಾಡಿದಾಗ ಎಕ್ಸಾಕ್ಟ್ ಆಗಿ 6 ಪಾರ್ಟ್ ಆಗುತ್ತೆ. 6 ಪಾರ್ಟ್ ಆದಾಗ ನೋಡಿ ಇದು AB, ಇದಕ್ಕೆ BC, ಇದಕ್ಕೆ C ಅಂತ ಕೊಡೋಣ. ನೆಕ್ಸ್ಟ್ D E F ನೋಡಿ ಇಷ್ಟನ್ನ ಜಾಯಿನ್ ಮಾಡಿದ್ವಿ ಅಂದ್ರೆ ನಮಗೆ ರಿಕ್ವೈರ್ಡ್ ಹೆಕ್ಸಾಗನ್ ಸಿಕ್ತು. ಇದೊಂದು ಕೂಡ ಎಲ್ಲ ಸೈಡ್ಸ್ ಕೂಡ ಈಕ್ವಲ್ ಆಗಿರುತ್ತೆ. ಈ ಸೈಡ್ ಎಲಿಮೆಂಟ್ ಎಷ್ಟಿರುತ್ತಪ್ಪ ಅಂತಂದ್ರೆ ಎಕ್ಸಾಕ್ಟ್ ಆಗಿ 30 mm ಇರುತ್ತೆ. ನೋಡಿ 30 mm ಇರುತ್ತೆ. ಈ ತರದ ಒಂದು ಫಿಗರ್ ನ ನಾವು ಡ್ರಾ ಮಾಡಬೇಕು. ನೋಡಿ ಈಗ ಅರ್ಥ ಆಗಿ ಅಂದ್ಕೊಳ್ತೇನೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದೇ ತರದೊಂದು ಸೆಮಿ ಸರ್ಕಲ್ ಮೆಥಡ್ ರೆಗ್ಯುಲರ್ ಅಥವಾ ಇರೆಗ್ಯುಲರ್ ಮೆಥಡ್ ನಾವು ಎರಡು ಮೆಥಡ್ ಅನ್ನು ನೋಡಿದಾಗ ನಾವು ಬರೀ ರೆಗ್ಯುಲರ್ ಅಷ್ಟನ್ನೇ ನಾವು ಕನ್ಸ್ಟ್ರಕ್ಟ್ ಮಾಡ್ತೇವೆ. ಇನ್ನೊಂದು ಮೆಥಡ್ ಸೆಮಿ ಸರ್ಕಲ್ ಮೆಥಡ್ ಅಲ್ಲೇ ಇದು ಮೆಥಡ್ 1 ಆದರೆ ಇನ್ನೊಂದು ಮೆಥಡ್ ಇದೆ. ಏನು ಮೆಥಡ್ ಅಪ್ಪ ಅಂತಂದ್ರೆ ಇದು ನೆಕ್ಸ್ಟ್ 3ನೇ ಫಿಗರ್. ನಾನು ಕ್ವಶನ್ ನಂಬರ್ ಕೊಡ್ತೇನೆ ನಿಮಗೆ. 3ನೇ ಫಿಗರ್ ಏನು? ಆ 3ನೇ ಫಿಗರ್ ಅಂತಂದ್ರೆ ಸೇಮ್ ಮೆಥಡ್ ಸೇಮ್ ಫಿಗರ್ ನಾವೇನು ಪೆಂಟಾಗನ್ ಅನ್ನು ಡ್ರಾ ಮಾಡ್ತಾ ಇದ್ವೋ ಅದೇ ತರ ಇವಾಗ ಸೆಮಿ ಸರ್ಕಲ್ ಮೆಥಡ್ ಅಲ್ಲೇ ನಾವು ಡ್ರಾ ಮಾಡಬೇಕು. ನೋಡಿ ಒಂದು ಪೆಂಟಾಗನ್ ಹಾಫ್ ಸೈಡ್ 30 mm ಅಂತಾನೆ ಇರಲಿ. ಅದು ಕೂಡ ಸೆಮಿ ಸರ್ಕಲ್ ಮೆಥಡ್. ಸೆಮಿ ಸರ್ಕಲ್ ಮೆಥಡ್ ಅದಕ್ಕೂ ಕೂಡ ಮೆಥಡ್ 2 ಇನ್ನೊಂದು ಮೆಥಡ್ ಅಲ್ಲಿ ಏನು ಮಾಡ್ಬೋದು ಅಂತಂದ್ರೆ ನೋಡಿ 30 mm ಅಂತಂದ್ರೆ ನಾವು ಸೇಮ್ 30 mm ಲೈನ್ ಅನ್ನು ಡ್ರಾ ಮಾಡಬೇಕು. ಇದಕ್ಕೆ AB ಅಂತ ನೇಮ್ ಕೊಡೋಣ. AB ಅಂತ ನೇಮ್ ಕೊಟ್ಟು ಸೆಮಿ ಸರ್ಕಲ್ ಅನ್ನು ಡ್ರಾ ಮಾಡಬೇಕು. ಇವಾಗ ನಾನು A ಇಂದ B ಗೆ ರೇಡಿಯಸ್ ತಗೊಂಡು ಇಲ್ಲಿಂದ ಒಂದು ಆರ್ಕ್ ಅನ್ನು ಹಾಕ್ತೇನೆ. ನೋಡಿ ಆರ್ಕ್ ಅನ್ನು ಹಾಕಿದ್ರೆ ಈ ತರ ಲೈನ್ ಬರುತ್ತೆ. ಈ ತರ ಕಟ್ ಆಗುತ್ತೆ. ಇಲ್ಲಿ ಇದಕ್ಕೆ ಇವಾಗ ನಾನು ಪೆಂಟಾಗನ್ ಡ್ರಾ ಮಾಡಬೇಕಂದ್ರೆ ಅದಕ್ಕೂ ಕೂಡ 36 ಡಿಗ್ರಿ ಮಾರ್ಕ್ ಮಾಡಬೇಕು. 36 ಡಿಗ್ರಿ, ನೆಕ್ಸ್ಟ್ 72 ಡಿಗ್ರಿ, 108 ಡಿಗ್ರಿ, 144 ಈ ತರ ನಾವು ಡಿವೈಡ್ ಮಾಡ್ಕೋಬೇಕು. ಇದಕ್ಕೆ 1 0 1 2 3 4 ಅಂತ ನೇಮ್ ಕೊಡ್ತೇವೆ. ಇವಾಗ ಏನು ಮಾಡಬೇಕು? ನಾವು ಅವಾಗಲೇ ಏನು ಮಾಡ್ತಾ ಇದ್ವಿ? ಬೈಸೆಕ್ಟ್ ಮಾಡ್ತಾ ಇದ್ವಿ. ಇವಾಗ ಬೈಸೆಕ್ಟ್ ಮಾಡೋದು ಬೇಡ. ಈ A ಇಂದ 3 ಲೈನು, ಈ A ಇಂದ 4 ಲೈನ್ ಅನ್ನು ಈ ತರ ಎಕ್ಸ್ಟೆಂಡ್ ಮಾಡೋಣ. ಇವಾಗ A ಇಂದ B ಗೆ ರೇಡಿಯಸ್ ಇರುತ್ತೋ ಅದೇ ರೇಡಿಯಸ್ ಅನ್ನು ತಗೊಂಡು ಇದನ್ನ ಕಟ್ ಮಾಡಿ ಪಾಯಿಂಟ್ ಬರುತ್ತೆ. ಸೇಮ್ ರೇಡಿಯಸ್ ಇಟ್ಕೊಂಡು ಇದನ್ನ ಕಟ್ ಮಾಡಿ ಪಾಯಿಂಟ್ ಬರುತ್ತೆ. ಸೇಮ್ ಅಲ್ಲಿಂದ ಕಟ್ ಮಾಡಿದ್ರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಬರುತ್ತೆ. ಇದನ್ನ ನೀವು ಜಾಯಿನ್ ಮಾಡಿದ್ರೆ ಅಂದ್ರೆ ನಿಮಗೆ ಪೆಂಟಾಗನ್ ಸಿಗುತ್ತೆ. ನೋಡಿ ಇದು ಮೆಥಡ್ 2. ಇದೇ ಮೆಥಡ್ ಅಲ್ಲಿ ನಾವು ಬೇಕಂತಂದ್ರೆ ಹೆಕ್ಸಾಗನ್ ಅನ್ನು ಕೂಡ ಟ್ರೈ ಮಾಡಬಹುದು. ಹೇಗೆ ಹೆಕ್ಸಾಗನ್ ಡ್ರಾ ಮಾಡಬಹುದು ಅಂತಂದ್ರೆ ನೋಡಿ ಇದನ್ನ ಸೇಮ್ 6 ಪಾರ್ಟ್ಸ್ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಗೆರೆ ಎಕ್ಸ್ಟ್ರಾ ಬರುತ್ತೆ. ಅದನ್ನ ಜಾಯಿನ್ ಮಾಡಿ ನೀವು ಕಟ್ ಮಾಡ್ತಾ ಬಂದ್ರಿ ಅಂತಂದ್ರೆ ಇದು ನೆಕ್ಸ್ಟ್ ಇನ್ನೊಂದು ಮೆಥಡ್ ಅಲ್ಲಿ ಡ್ರಾ ಮಾಡೋಂತ ಇದು 3ನೇ ಫಿಗರ್. ನೋಡಿ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಇದೇ ತರ ಪೆಂಟಾಗನ್ ಅನ್ನ
ಮಾಡ್ಬೋದಪ್ಪ ಅಂತಂದರೆ ಇನ್ನೊಂದು ಮೆಥಡಲ್ಲಿ ನಾವು ಡ್ರಾ ಮಾಡ್ಬೋದು. ಏನು ಮೆಥಡ್ ಅಂತಂದರೆ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಮೆಥಡ್ ಅಂತ ಹೇಳಬೇಕು. ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಮೆಥಡ್ ಅಂತಂದರೆ ನೋಡಿ ಹೀಗೆ ನಾವು ಡ್ರಾ ಮಾಡ್ತೇವೆ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಮೆಥಡಲ್ಲಿ ನೋಡಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಪಾಲಿಗಾನ್ಸ್ ಬೈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಮೆಥಡ್. ನೋಡಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಮೆಥಡ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಇದಕ್ಕೂ ಕೂಡ ಇದೇ ತರ ಒಂದು ಕ್ವಶನ್ ಅನ್ನ ಕೊಡ್ತಾರೆ. ಹೇಗೆ ಕ್ವಶನ್ ಅನ್ನ ಕೊಡ್ತಾರೆ ಅಂತಂದ್ರೆ ಇಲ್ಲಿ ಕೂಡ ಒಂದು ಕನ್ಸ್ಟ್ರಕ್ಟ್ a pentagon of side 30 mm ಅಂತಾನೆ ಇದೆ. 30 mm ಇದ್ದಾಗ ಏನ್ ಮಾಡ್ಬೇಕಪ್ಪ ಇಲ್ಲಿ ಕೂಡ ಅಂತಂದ್ರೆ ನೋಡಿ ಈ ಮೆಥಡ್ ಅಲ್ಲಿ ಫಸ್ಟ್ 30 mm ಲೈನ್ ಡ್ರಾ ಮಾಡಬೇಕು. 30 mm ಲೈನ್ ಡ್ರಾ ಮಾಡಿದ್ಮೇಲೆ ನಾವು ಆರ್ಕ್ ಡ್ರಾ ಮಾಡಕ್ಕಿಲ್ಲ, ಇದಕ್ಕೆ ಬೈಸೆಕ್ಟರ್ ನ ಹಿಡಿಬೇಕು. ಬೈಸೆಕ್ಟರ್ ಅಂದ್ರೆ ಅದಕ್ಕಿಂತ ಜಾಸ್ತಿ ತಗೊಂಡು ಇಲ್ಲಿಂದ ಒಂದು ಆರ್ಕ್ ಇಲ್ಲಿಂದ ಒಂದು ಆರ್ಕ್, ಎರಡು ಆರ್ಕ್ ಬರುತ್ತೆ. ಇಲ್ಲಿಂದ ನಾವು ಜಾಯಿನ್ ಮಾಡಿ ಇದನ್ನ ಈ ತರ ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಮಾಡಿದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ ಇವಾಗ ಈ ಪಾಯಿಂಟ್ ಇಂದ ಇಲ್ಲಿ ರೇಡಿಯಸ್ ತಗೊಳ್ಳಿ, ಇಲ್ಲಿಗೆ ಎ ಬಿ ರೇಡಿಯಸ್ ತಗೊಳ್ಳಿ, ಎ ಇಂದ ಬಿ ರೇಡಿಯಸ್ ತಗೊಂಡು ಇದನ್ನ ಕಟ್ ಮಾಡಿ. ಇದನ್ನ ಕಟ್ ಮಾಡಿದ್ವಿ ಅಂತಂದ್ರೆ ನೋಡಿ ಇಲ್ಲಿ ಎಕ್ಸಾಕ್ಟ್ ಆಗಿ ನಮಗೆ ಇಲ್ಲಿ ಕಟ್ ಆಗುತ್ತೆ. ಇಲ್ಲಿ ಕಟ್ ಆಗಿದ್ದಕ್ಕೆ ನಾವು ಆಲ್ವೇಸ್ 6 ಅಂತ ಕೊಡಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಓ ಅಂತ ಕೊಡೋಣ. ಎ ಇಂದ ಓ ಏನಿರುತ್ತೋ ಅದನ್ನ ತಗೊಂಡು ಇಲ್ಲಿ ಕಟ್ ಮಾಡಿದ್ರೆ ಅಂದ್ರೆ ಇಲ್ಲಿ ಪಾಯಿಂಟ್ ಬರುತ್ತೆ. ಇದಕ್ಕೆ 4 ಅಂತ ಕೊಡೋಣ. ಅಂದ್ರೆ ಇದು ಎ ಇಂದ 0 ಏನಿರುತ್ತೋ ಅಷ್ಟೇ ತಗೊಂಡು ಇಲ್ಲಿ ಕಟ್ ಮಾಡಬೇಕು. ಈ ಡಿಸ್ಟೆನ್ಸ್ ಈಕ್ವಲ್ ಆಗಿರಬೇಕು. ಇಲ್ಲಿಂದ ರೇಡಿಯಸ್ ತಗೊಂಡು ಇದು ಹಾಕಬೇಕು. ಇದು 4 ಆಗಿರುತ್ತೆ. ಇವಾಗ ನಾನು ಇಲ್ಲಿಂದ ಸರ್ಕಲ್ ಇಟ್ಕೊಂಡು ಸರ್ಕಲ್ ನ ಡ್ರಾ ಮಾಡಿ ಹಾಕಿದ್ರೆ ಇದು 4 ಪಾರ್ಟ್ಸ್ ಕಟ್ ಆಗುತ್ತೆ. ಇಲ್ಲಿಂದ ನಾವು ಸರ್ಕಲ್ ತಗೊಂಡು ಸರ್ಕಲ್ ನ ಡ್ರಾ ಮಾಡಿ ಹಾಕಿದ್ರೆ ನಮಗೆ 6 ಪಾರ್ಟ್ ಕಟ್ ಆಗುತ್ತೆ. ಆ 6 ಪಾರ್ಟ್ ನಮ್ಗೆ ಬೇಕಾಗಿರೋ ಪೆಂಟಾಗನ್ ಬೇಕು. ಪೆಂಟಾಗನ್ ಬೇಕಾಗಿರೋದ್ರಿಂದ ನಾವು ಇಲ್ಲಿಂದ ಇಲ್ಲಿಗಿರೋಂಥ ಡಿಸ್ಟೆನ್ಸ್ ನ ಅರ್ಧಕ್ಕಿಂತ ಜಾಸ್ತಿ ತಗೊಂಡು ಒಂದು ಲೈನ್ ಇಲ್ಲಿಂದ ಅದನ್ನ ಕಟ್ ಮಾಡ್ತೇವೆ. ಕಟ್ ಮಾಡಿದ್ರೆ ಪಾಯಿಂಟ್ ಸಿಗುತ್ತೆ. ಇಲ್ಲಿಂದ ಅದನ್ನ ಜಾಯಿನ್ ಮಾಡಿದ್ರೆ ಈ ತರ ಒಂದು ಪಾಯಿಂಟ್ ಬರುತ್ತೆ. ಇದಕ್ಕೆ ನಾವು 5 ಅಂತ ನೇಮ್ ಕೊಡೋಣ. 5 ಅಂತ ನೇಮ್ ಕೊಟ್ಟು ಇವಾಗ 5 ಇಂದ ಎಗೆ ರೇಡಿಯಸ್ ತಗೊಂಡು ನೋಡಿ ಇಲ್ಲಿಂದ ಒಂದು ಆರ್ಕ್ ನ ಒಂದು ಸರ್ಕಲ್ ನ ನೀವು ಡ್ರಾ ಮಾಡಿದ್ರಿ ಅಂದ್ರೆ ಈ ತರದ ಒಂದು ಸರ್ಕಲ್ ಬರುತ್ತೆ. ನೋಡಿ ಈ ತರದ ಒಂದು ಸರ್ಕಲ್ ಬರುತ್ತೆ. ಈ ಸರ್ಕಲ್ ನ ಇವಾಗ ಎ ಬಿ ರೇಡಿಯಸ್ ಏನಿರುತ್ತೋ ಅದೇ ರೇಡಿಯಸ್ ನ ತಗೊಂಡು ನೀವು ಕಟ್ ಮಾಡ್ತಾ ಬಂದ್ರಿ ಅಂತಂದ್ರೆ ನೋಡಿ ಈ ತರ ಎಕ್ಸಾಕ್ಟ್ ಆಗಿ 5 ಪಾರ್ಟ್ಸ್ ಕಟ್ ಆಗುತ್ತೆ. ಎ ಬಿ ಎಷ್ಟಿರುತ್ತೋ ಅದನ್ನ ತಗೊಂಡು ನೀವು ಈ ತರ ಕಟ್ ಮಾಡಿದ್ರಿ ಅಂದ್ರೆ 5 ಪಾರ್ಟ್ಸ್ ಅಂದ್ರೆ ಎ ಬಿ ಸಿ ಡಿ ಇ. ನೋಡಿ ಇದನ್ನ ಜಾಯಿನ್ ಮಾಡಿದ್ರಿ ಅಂತಂದ್ರೆ ಇದು ಏನಾಗುತ್ತೆ ನಮಗೆ ಇದೊಂದು ಪೆಂಟಾಗನ್ ಆಗುತ್ತೆ ಬೈಸೆಕ್ಟರ್ ಮೆಥಡ್ ಅಲ್ಲಿ. ನೋಡಿ ಈ ರೀತಿ ನಾವು ಜಾಯಿನ್ ಮಾಡಬೇಕು. ನೋಡಿ ಇದು ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಮೆಥಡ್ ಅಂತ. ಇದನ್ನೇ ಮೆಥಡ್ ಅಲ್ಲಿ ನೀವು ಹೆಕ್ಸಾಗನ್ ಅನ್ನ ಮಾಡಬೇಕು ಅನ್ಕೊಳ್ಳಿ. ಹೆಕ್ಸಾಗನ್ ಮಾಡಬೇಕಾದ್ರೆ ಏನು ಮಾಡಬೇಕಾಗಿಲ್ಲ, ಇಲ್ಲಿಂದ ಒಂದು ರೇಡಿಯಸ್ ಇಟ್ಕೊಂಡು ನೀವು ಡ್ರಾ ಮಾಡ್ತಾ ಬಂದ್ರಿ ಅಂತಂದ್ರೆ ನಿಮಗೆ 6 ಪಾರ್ಟ್ ಆಗುತ್ತೆ. ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಮೆಥಡ್ ಅಂತ ಹೇಳ್ಬಿಟ್ಟು. ನೋಡಿ ಇನ್ನೊಂದು ಇಷ್ಟನ್ನ ಬಿಟ್ಟರೆ ನಾವು ಕೆಲವೊಂದು ಮೆಥಡ್ಸ್ ಅನ್ನ ಇನ್ಸ್ಟ್ರೂಮೆಂಟ್ ಅನ್ನ ಉಪಯೋಗಿಸಿ ನಾವು ಡ್ರಾ ಮಾಡ್ಬೋದು. ಹೆಂಗೆ ನಾವು ಡ್ರಾ ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲಿ ಒಂದು ನಮಗೆ ಗೊತ್ತು ಈ ತರದೊಂದು ಹೆಕ್ಸಾಗನ್ ಅನ್ನ ತಗೊಂಡ್ರೆ ಹೆಕ್ಸಾಗನ್ ನಾವು ತಗೊಂಡಾಗ ಹೆಕ್ಸಾಗನ್ ಅನ್ನ ಈವನ್ ನಾವು ಆರ್ಕ್ ಮೆಥಡ್ ಅಲ್ಲಿ ಕೂಡ ನಾವು ಡ್ರಾ ಮಾಡ್ಬೋದು. ನೋಡಿ ನೋಡಿ ಇವಾಗ ಒಂದು ಹೆಕ್ಸಾಗನ್ ಅನ್ನ ಆರ್ಕ್ ಮೆಥಡ್ ಅಲ್ಲಿ ಹೆಕ್ಸಾಗನ್ ಆ ಸೈಡ್ 25 mm. ನೋಡಿ ಯಾವ ತರ ನಾವು ಡ್ರಾ ಮಾಡ್ಬೋದಪ್ಪ ಈ ಆರ್ಕ್ ಅನ್ನ ಅಂತಂದ್ರೆ ಜಸ್ಟ್ ಏನ್ ಮಾಡಬೇಕು ಈ ಮೆಥಡ್ ಅನ್ನ ಡ್ರಾ ಮಾಡೋದಕ್ಕೆ ಜಸ್ಟ್ ಈಸಿ. ಫಸ್ಟ್
ಈ ತರದ ಒಂದು ಆಕ್ಸಿಸ್ ನ ಹಾಕೊಳ್ಳಿ. ಈ ತರ ಒಂದು ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ಆಗಿ ಈ ತರ ಆಕ್ಸಿಸ್ ಅನ್ನು ಹಾಕೊಳ್ಳಿ. ಇಲ್ಲಿಂದ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 25 mm ಕೊಟ್ಟಿದ್ದಾರೆ ಸೈಡ್. ನೀವು ಕೂಡ 25 mm ರೇಡಿಯಸ್ ತಗೊಂಡು ಈ ತರ ಒಂದು ಸರ್ಕಲ್ ಅನ್ನು ಹಾಕೊಳ್ಳಿ. ನೋಡಿ 25 ರೇಡಿಯಸ್ ತಗೊಂಡು ನಾವು ಸರ್ಕಲ್ ಅನ್ನು ಹಾಕೊಂಡ್ರೆ ಈ ತರ ಒಂದು ಸರ್ಕಲ್ ಬರುತ್ತೆ. ನೋಡಿ ಈ ತರ ಒಂದು ಸರ್ಕಲ್ ಬರುತ್ತೆ. ಈ ಸರ್ಕಲ್ಗೆ ನಾವು ಏನ್ ಮಾಡಬೇಕಪ್ಪ ಅಂತಂದ್ರೆ ಸೇಮ್ ಎಷ್ಟು ನಾವು ರೇಡಿಯಸ್ ತಗೊಂಡ್ವಿ, 25 mm ತಗೊಂಡ್ವಿ. ಇವಾಗ ನಾವು ಅಷ್ಟೇ 25 ನ ತಗೊಂಡು ಇಲ್ಲಿಂದ ಒಂದು ಆರ್ಕ್ ಅನ್ನು ನೋಡಿ ಈ ತರ ಆರ್ಕ್ ಅನ್ನು ಹಾಕಿ ಇಲ್ಲಿಂದ ಮತ್ತೆ ಈ ಪಾಯಿಂಟ್ ಇಂದ ಒಂದು ಆರ್ಕ್ ಅನ್ನ ಈ ರೀತಿ ಡ್ರಾ ಮಾಡಿ. ನೋಡಿ ಈ ಆರ್ಕ್ ಎರಡು ಕಟ್ ಆಗುತ್ತೆ. ಅದು ಎಲ್ಲಿ ಕಟ್ ಆಗುತ್ತೋ ಆ ಪಾಯಿಂಟ್ ಬೇಕಾದ್ರೆ ನಾವು ಇಲ್ಲಿ ಬಿ ಸಿ ಡಿ ಇ ಎಫ್ ಅಂತ ನೇಮ್ ಕೊಟ್ವಿ ಅಂದ್ರೆ ಇದನ್ನ ಜಾಯಿನ್ ಮಾಡಿದ್ರೆ ನಮಗೆ ಹೆಕ್ಸಾಗನ್ ಸಿಗುತ್ತೆ. ನೋಡಿ ಕಾಣಿಸ್ತಾ ಇದೆಯಾ? ಇದು ಹೆಕ್ಸಾಗನ್ ಆಫ್ ಸೈಡ್ 25 mm. ಇಲ್ಲಿಂದ ಇಲ್ಲಿ ಎಷ್ಟು ಇರಬೇಕು, 25 mm ಇರಬೇಕು. ನೋಡಿ ಈ ತರದ್ದು ಹೆಕ್ಸಾಗನ್ ಅನ್ನ ಡ್ರಾ ಮಾಡಬಹುದು. ಇದಲ್ಲದೆ ನಾವು ಇನ್ನೊಂದು ಆರ್ಕ್ ಮೆಥಡ್ ಅಂತ ಇರುತ್ತೆ. ಇದೇ ಮೆಥಡ್ ಅಲ್ಲಿ ಒಂದು ಆರ್ಕ್ ಮೆಥಡ್ ಆಯಿತು. ಇನ್ನೊಂದರಲ್ಲಿ ಕೂಡ ಆರ್ಕ್ ಮೆಥಡ್ ಅಲ್ಲೇ ಇನ್ನೊಂದು ಇದರಲ್ಲೂ ಕೂಡ ಇದೇ ಫಿಗರ್ನ ಇನ್ನೊಂದು ರೀತಿ ಕೂಡ ನಾವು ಡ್ರಾ ಮಾಡಬಹುದು. ಏನು ಮಾಡಬಹುದು ಅಂತಂದ್ರೆ ಈ ರೀತಿ ನಾವು ಡ್ರಾ ಮಾಡ್ತೀವಿ. ಇಲ್ಲಿಂದ 25 mm ರೇಡಿಯಸ್ ಅನ್ನು ತಗೊಳ್ತೇವೆ. ರೇಡಿಯಸ್ ಅನ್ನು ತಗೊಂಡ್ರೆ ಈ ತರ ಸರ್ಕಲ್ ಬರುತ್ತೆ. ಇದಕ್ಕೆ ನಾವು ಆರ್ಕ್ ಡ್ರಾ ಮಾಡಕ್ಕೆ ಹೋಗಲ್ಲ. ಇವಾಗ ಸೇಮ್ ರೇಡಿಯಸ್ ಎಷ್ಟಿತ್ತು, 25 mm ಇತ್ತು. ಇದರ ರೇಡಿಯಸ್ ನಾವು ಇಲ್ಲಿಂದ ಇಲ್ಲಿಗೆ 25 mm ತಗೊಂಡಿದ್ದೇವೆ. ರೇಡಿಯಸ್ 25. ಈ 25 ನ ಇಟ್ಕೊಂಡು ನಾವು ಕಟ್ ಮಾಡ್ತಾ ಬಂದ್ರಿ ಅಂತಂದ್ರೆ ನೋಡಿ 25 ತಗೊಂಡು ಕಟ್ ಮಾಡ್ತಾ ಬಂದ್ರೆ ಈ ಕಟ್ ಆಗುತ್ತೆ. ಇಲ್ಲಿಂದ 25 25 25 25 25 25 ಇದಿಷ್ಟನ್ನ ಜಾಯಿನ್ ಮಾಡಿದ್ರೆ ನಮಗೆ ರಿಕ್ವೈರ್ಡ್ ಹೆಕ್ಸಾಗನ್ ಸಿಗುತ್ತೆ. ಇದು ಆರ್ಕ್ ಮೆಥಡ್ ಅಲ್ಲೇ ಎರಡನೇ ಫಿಗರ್. ಇದು ಒಂದು ಮೆಥಡ್, ಇದೊಂದು ಮೆಥಡ್. ಇಷ್ಟನ್ನ ನಾವು ಜಾಯಿನ್ ಮಾಡಿದ್ರೆ ಇದು ಆರ್ಕ್ ಮೆಥಡ್ ಅಲ್ಲೇ ಬರೋಂತ. ನೋಡಿ ಈ ರೀತಿಯಾಗಿ ನಾವು ಜಾಯಿನ್ ಮಾಡ್ತೇವೆ. ಜಸ್ಟ್ ನೋಡ್ಕೋಬಹುದು. ಆಮೇಲೆ ಇದಕ್ಕೆ ನಾವು ಇವಾಗ ಈ ಇಂಟರ್ನಲ್ ಆಂಗಲ್ ಎಷ್ಟು ಡಿಗ್ರಿ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಇದೊಂದು ಫಾರ್ಮುಲಾ ಇದೆ. ಇಂಟರ್ನಲ್ ಆಂಗಲ್ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ 2n - 4 into 90 degree divided by n ಅಂತ ಇದೆ. ಈ ಫಾರ್ಮುಲಾ ಹಾಕಿ ನಾವು ಇಂಟರ್ನಲ್ ಆಂಗಲ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಹೇಗೆ ಅಂತಂದ್ರೆ ಇವಾಗ n ವ್ಯಾಲ್ಯೂ 6 ಅಂತ ತಗೊಳ್ಳೋಣ. ಹೆಕ್ಸಾಗನ್ ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ, 6 ಇದೆ. ಹಾಗಾಗಿ 2 into 6 minus 4 into 90 divided by 6 ಅಂತ ಹಾಕೊಂಡ್ವಿ ಅನ್ಕೊಳ್ಳಿ. 2 6 12 minus 4 into 90 divided by 6. 6 1s are 6 15s. ಈ 12 minus 4 ಅಂದ್ರೆ 8 ಆಗುತ್ತೆ. 8 into 15 ಅಂತಂದ್ರೆ 120 ಡಿಗ್ರಿ ಬರುತ್ತೆ. ನೋಡಿ ಈ 120 ಡಿಗ್ರಿ ನಾ ಇಟ್ಕೊಂಡು ಕೂಡ ನಾವು ಡ್ರಾ ಮಾಡಬಹುದು. ಹೆಂಗೆ ಅಂತಂದ್ರೆ ನಾವು ಅದನ್ನ ಪ್ರೊಟ್ರಾಕ್ಟರ್ ನ ಯೂಸ್ ಮಾಡಿ ಅಂದ್ರೆ ಅಕ್ರಾಸ್ ದ ಪ್ಲಾಟ್ಸ್ ಅಂತ ಡಿಸ್ಟೆನ್ಸ್ ನ ಇಟ್ಕೊಂಡು ನಾವು ಡ್ರಾ ಮಾಡಬಹುದು. ಅಂದ್ರೆ ನಾವು ಒಂದು ಹೆಕ್ಸಾಗನ್ ಅನ್ನ ನೋಡಿ ನಾವು ಡ್ರಾ ಮಾಡಬಹುದು. ಹಿಂಗೆ ಹೆಕ್ಸಾಗನ್ ಅನ್ನ ನೋಡಿ ಹಿಂಗೆ ಡ್ರಾ ಮಾಡಬಹುದು ಅಂತಂದ್ರೆ ಯೂಸಿಂಗ್ ಸೆಟ್ ಸ್ಕ್ವೇರ್ಸ್. ನಾವು ಸೆಟ್ ಸ್ಕ್ವೇರ್ ನ ಯೂಸ್ ಮಾಡಿ ಡ್ರಾ ಮಾಡ್ತಾ ಇದೀವಿ ಅನ್ಕೊಳ್ಳಿ. ಸೆಟ್ ಸ್ಕ್ವೇರ್ ನ ಯೂಸ್ ಮಾಡಿ ನಾವು ಡ್ರಾ ಮಾಡ್ತಾ ಇದೀವಿ ಅಂತಂದ್ರೆ ಯಾವ ಮೆಥಡ್ ಅಪ್ಪ ಅದು ಅಂತಂದ್ರೆ ನೋಡಿ ಸೆಟ್ ಸ್ಕ್ವೇರ್ಸ್ ಅನ್ನ ಉಪಯೋಗಿಸಿ ಡ್ರಾ ಮಾಡುವಂತದ್ದು. ಓನ್ಲಿ ಇದು ಹೆಕ್ಸಾಗನ್ ಅನ್ನ ಮಾತ್ರ ಡ್ರಾ ಮಾಡುವಂತದ್ದು. ಹೆಕ್ಸಾಗನ್ ಅನ್ನ ಮಾತ್ರ ನಾವು ಡ್ರಾ ಮಾಡಿದ್ವಿ ಅಂತಂದ್ರೆ ಹೇಗೆ ಡ್ರಾ ಮಾಡಬಹುದು ಅನ್ನೋದನ್ನ ನೋಡಿ. ಅದನ್ನ ಡ್ರಾ ಮಾಡಬೇಕಾದ್ರೆ ನಿಮ್ಮ ಹತ್ರ ಎಲ್ಲರ ಹತ್ರ ಸೆಟ್ ಸ್ಕ್ವೇರ್ ಇದೆ ಅನ್ಕೊಳ್ತೀನಿ. ನಿಮ್ಮ ಹತ್ರ ಈ ತರದ್ದು ಸೆಟ್ ಸ್ಕ್ವೇರ್ಸ್ ಇದೆ ಅನ್ಕೊಳ್ತೀನಿ. ಇದರಲ್ಲಿ ನಾವು ಹೇಳ್ತೀವಿ ಇದನ್ನ 45 ಡಿಗ್ರಿ, ಇದು 30 60 ಡಿಗ್ರಿ ಸೆಟ್ ಸ್ಕ್ವೇರ್ ಅಂತ ಕರೀತೇವೆ. ಇಲ್ಲಿ ನಾವು ನೋಡಿದ್ವಿ ಇದು 120 ಡಿಗ್ರಿ ಅಂತಂದ್ರೆ ಇವಾಗ ನಾವೊಂದು ಲೈನ್ ಅನ್ನ ಡ್ರಾ ಮಾಡಬೇಕು. ಈ ಲೈನ್ ಎಷ್ಟು ಬರುತ್ತಪ್ಪ ಅಂತಂದ್ರೆ
ನೋಡಿ ಈ ತರದ್ದು ನಾವು ಒಂದು ಲೈನ್ ಡ್ರಾ ಮಾಡ್ತಾ ಇದ್ದೀವಿ. ಇದಕ್ಕೂ ನಾನು ಸೆಟ್ ಸ್ಕ್ವೇರ್ ಹೆಕ್ಸಾಗನ್ ಆಫ್ ಸೈಡ್ 30 mm ಅಂತ ಕೊಟ್ಟಿರ್ತೇನೆ ಅನ್ಕೊಳ್ಳಿ. 30 mm ಅಂದ್ರೆ ಇದಕ್ಕೆ ನಾನು AB ಅಂತ ಮಾರ್ಕ್ ಮಾಡಿ 30 mm ಕೊಡ್ತೇನೆ. 30 mm ಡ್ರಾ ಮಾಡಿದ್ಮೇಲೆ ನೋಡಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಆಂಗಲ್ 120 ಡಿಗ್ರಿ ತಗೋಬೇಕು. 120 ಡಿಗ್ರಿ ನಾವು ತಗೊಂಡ್ರೆ ಇದರ ಲೈನ್ ಇಲ್ಲಿಂದ 120 ಡಿಗ್ರಿ ತಗೊಂಡ್ರೆ ಈ ಕಡೆಗೆ ಎಷ್ಟು ಬರುತ್ತೆ? ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ ನಮಗೆ 180 ಇರುತ್ತೆ. ಅದರಲ್ಲಿ 120 ಅಂದ್ರೆ ಇಲ್ಲಿಂದ 60 ಡಿಗ್ರಿ ಇರುತ್ತೆ. ಹಾಗಾಗಿ ಇದರಲ್ಲಿ ನಿಮ್ಗೆ ಗೊತ್ತು ಯಾವುದು 60 ಡಿಗ್ರಿ ಹೆಡ್ಜ್ ಅಂತ ಹೇಳಿ. ಈ ಹೆಡ್ಜ್ ನಮಗೆ 60 ಡಿಗ್ರಿ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾವು ಈ ಸೆಟ್ ಸ್ಕ್ವೇರ್ ನ ಈ ರೀತಿ ಇಟ್ಕೊಂಡು ನೋಡಿ ಸೆಟ್ ಸ್ಕ್ವೇರ್ 60 ಡಿಗ್ರಿ ಹೆಡ್ಜ್ ನ ನೋಡಿ ಫಸ್ಟ್ ಈ ಲೈನ್ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ ನೀವು. ಆಮೇಲೆ 60 ಡಿಗ್ರಿ ಹೆಡ್ಜ್ ನ ಈ ತರ ಇಟ್ಕೊಂಡು ಇಲ್ಲಿಂದ ಒಂದು ಲೈನ್ ನ ಡ್ರಾ ಮಾಡೋಣ. ಅದೇ ರೀತಿ ಇಲ್ಲಿ ಸೆಟ್ ಸ್ಕ್ವೇರ್ ನ ನೋಡಿ ಈ ತರ ಇಟ್ಕೋಬೇಕು. ಇವಾಗ ನಾವು ಈ ತರ ಇಟ್ಕೊಂಡ್ವಿ. ಈ ತರ ಇಟ್ಕೊಂಡಾಗ ಒಂದು ಲೈನ್ ಬಂತು. ನೆಕ್ಸ್ಟ್ ನಾವು ಇದನ್ನ ಹಿಂಗೆ ಸೆಟ್ ಸ್ಕ್ವೇರ್ ನ ತಗೊಂಡು ಇದನ್ನ ಹೆಡ್ಜ್ ನ ಈ ತರ ಇಟ್ಕೊಳ್ಳಿ. ಇದು ಕೂಡ 60 ಡಿಗ್ರಿ ಹೆಡ್ಜ್ ನೋಡಿ. ಇದ್ರ ಮೇಲೆ ನಾವು ಒಂದು ಲೈನ್ ನ ಡ್ರಾ ಮಾಡಿ ಇವಾಗ ನಿಮಗೆ 30 mm ಕಾಂಪಾಸ್ ಅನ್ನು ತಗೊಂಡು ಇಲ್ಲಿಂದ 30 ನೋಡಿ ಇಲ್ಲಿಂದ 30 mm ಇಲ್ಲಿಂದ 30 mm ಕಟ್ ಮಾಡ್ತಾ ಇದ್ದೀವಿ. ಕಟ್ ಮಾಡಿದ್ಮೇಲೆ ಕೂಡ ನಾವು ಸೆಟ್ ಸ್ಕ್ವೇರ್ ನ ನೋಡಿ ಈ ತರ ಸೆಟ್ ಮಾಡ್ಕೋಬೇಕು. ಈ ಎಡ್ಜ್ ಅನ್ನ ಹಿಂಗೆ ಇಟ್ಕೋಬೇಕು. ಸೆಟ್ ಸ್ಕ್ವೇರ್ ಇಲ್ಲಿ ಸೆಟ್ ಮಾಡಿ ಈ ತರ ಲೈನ್ ಇಟ್ಕೊಂಡು ಇಲ್ಲಿಂದ 60 ಡಿಗ್ರಿಗೆ ಒಂದು ಲೈನ್ ಅನ್ನ ಈ ತರ ಡ್ರಾ ಮಾಡಬೇಕು. ಮತ್ತೆ ಸೆಟ್ ಸ್ಕ್ವೇರ್ ನ ಈ ರೀತಿ ಕರೆಕ್ಟ್ ಆಗಿ ಇಟ್ಕೊಂಡು ನೋಡಿ ಇಲ್ಲಿ 60 ಡಿಗ್ರಿ ಎಡ್ಜ್ ನಾವು ಇಲ್ಲಿ ಡ್ರಾ ಮಾಡಿದ್ರು ಅದೇ ತರ 60 ಡಿಗ್ರಿಗೆ ಎಡ್ಜ್ ನ ಈ ತರ ಡ್ರಾ ಮಾಡಿದ್ರೆ ಈ ತರ ಎರಡು ಲೈನ್ ಬರುತ್ತೆ. ಎರಡು ಲೈನ್ ಬಂದ್ಮೇಲೆ ಇಲ್ಲಿಂದ ನಾವು 30 ಇಲ್ಲಿಂದ 30 ಜಾಯಿನ್ ಮಾಡಿದ್ರೆ ಈ ತರ ಆಗುತ್ತೆ. ಇದಿಷ್ಟನ್ನ ನೀವು ಕನ್ಸ್ಟ್ರಕ್ಟ್ ಮಾಡಿದ್ರಿ ಅಂತಂದ್ರೆ ನಮಗೆ ರಿಕ್ವೈರ್ಡ್ ಹೆಕ್ಸಾಗನ್ ಸಿಗುತ್ತೆ. ಈ ಆಂಗಲ್ 60 ಡಿಗ್ರಿ ಇರುತ್ತೆ. ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ, ಇದು 120 ಡಿಗ್ರಿ ಇರುತ್ತೆ. ಈ ತರದ್ದು ನಾವು ಡ್ರಾ ಮಾಡಬೇಕು. ಇದನ್ನ ನಾವು ಡ್ರಾ ಮಾಡೋದಕ್ಕೆ ನಾವು ಈ ತರ ಡ್ರಾ ಮಾಡಿದ್ರೆ ನೋಡಿ ಇಷ್ಟನ್ನ ಮಾತ್ರ ನಾವು ಟಿಕ್ ಮಾಡಬೇಕು. ನೋಡಿ ಇವಾಗ ನಮಗೆ ಈ ABCDEF is the required hexagon by set squares ಯೂಸ್ ಮಾಡಿ ಅಂದ್ರೆ ಅಕ್ರಾಸ್ ದ ಪ್ಲಾಟ್ಸ್ ಅಂತ ಕೂಡ ಹೇಳ್ತೇವೆ. ಇದನ್ನ ಇಟ್ಕೊಂಡು ನಾವು ಡ್ರಾ ಮಾಡ್ತೀವಿ. ಈ ಕ್ವಶನ್ಸ್ ಅನ್ನ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಏನೇ ಡೌಟ್ ಇದ್ರೂ ಕೂಡ ನನಗೆ ಹೇಳಿದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಅದರ ಬಗ್ಗೆ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.